ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಡೈಲಿ ನಿಮಗೆ ಇದೇ ತರನೇ ಯೂಸ್ಫುಲ್ ಆಗಿರುವಂತ ಒಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಿರ್ತೀನಿ, ಅದಕ್ಕೋಸ್ಕರನೇ. ಸೊ ತುಂಬಾ ಜನಕ್ಕೆ ಆಲ್ಮೋಸ್ಟ್ OBC ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಮತ್ತೆ SC/ST ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಅಮೌಂಟ್ ಅನ್ನುವಂಥದ್ದು ಇನ್ನ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅಪ್ಲಿಕೇಶನ್ ಅನ್ನುವಂಥದ್ದು ವೆರಿಫಿಕೇಶನ್ ಆಗಿದೆ. DBT ಅನ್ನುವಂಥದ್ದು ಕೆಲವೊಬ್ಬರಿಗೆ ಪುಷ್ ಆಗಿದೆ, ಅವಾಗಲೇ ಕೆಲವೊಬ್ಬರಿಗೆ ನೋ ಅಂತ ತೋರಿಸಿದೆ ಆ ಒಂದು ಪೋರ್ಟಲ್ ನಲ್ಲಿ. ನಮ್ಗಿನ್ನ DBT ಪುಷ್ ಆಗಿರೋರ್ಗಿನ್ನ ಅಮೌಂಟ್ ಬಂದಿಲ್ಲ. ನಮ್ಗಿಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ, ಬಟ್ ನೋ ಅಂತ ಬರ್ತಿದೆ. ಬ್ರೋ ಏನ್ ಮಾಡೋದು, ನೆಕ್ಸ್ಟ್ ಸ್ಟೆಪ್ ಏನು, ಮತ್ತೆ ಫಂಡಿಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಮೊದಲನೇದಾಗಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನುವಂಥದ್ದು ಇನ್ನ ಯಾರಿಗೆಲ್ಲ ವೆರಿಫಿಕೇಶನ್ ಆಗಿಲ್ವೋ ಅವ್ರು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ, ವೆರಿಫಿಕೇಶನ್ ಆಗುತ್ತೆ. ಒಂದ್ ವೇಳೆ ನೀವು ವೆರಿಫಿಕೇಶನ್ ಆಗಿತ್ತು ಅಮೌಂಟ್ ಬಂದಿಲ್ಲ ಅಂತ ಹೇಳೋದಾದ್ರೆ, ಇನ್ನು ತುಂಬಾ ಜನಕ್ಕೆ ಏನಾಗಿದೆ, ವೆರಿಫಿಕೇಶನ್ ಆಗಿ DBT ಅನ್ನುವಂಥದ್ದು ನೋ ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ಅಂತವ್ರಿಗೆ DBT ಅನ್ನುವಂಥದ್ದು 1 ತಿಂಗಳು ಒಳಗಡೆ ನಿಮ್ಗೆ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬಂದಿದೆ. ಖಂಡಿತವಾಗ್ಲೂ ಕೂಡ ಈ ಮಂತ್ ಅಂದ್ರೆ ಜಾನ್ವರಿ ಒಳಗೆ ನಿಮ್ಗೆ ಎಲ್ಲಾರ ದುಡ್ಡನ್ನು ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂತೀನಿ. ಯಾವ ಒಂದು ಆಧಾರದ ಮೇಲೆ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ಕೆಲವೊಂದು ಆರ್ಟಿಕಲ್ಸ್ ನಾನು ಕೂಡ ನೋಡಿದೆ. ಇನ್ನೊಂದು ಮಂತ್ ಅಲ್ಲಿ ಆಲ್ಮೋಸ್ಟ್ SC/ST ಕ್ಯಾಂಡಿಡೇಟ್ಸ್ಗೆ ಕೆಲವೊಬ್ಬರಿಗೆ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗ್ತಿದೆ. ಸೊ ಹಾಗಾಗಿ OBC ಕ್ಯಾಂಡಿಡೇಟ್ಸ್ಗೆ ಒಂದು ಬಿಟ್ಟು ಇನ್ನೆಲ್ಲರಿಗೂ ಕೂಡ ಒಂದು ಸ್ವಲ್ಪ ಜನಗಳಿಗೆ ಡಿಸ್ಟ್ರಿಕ್ಟ್ ವೈಸ್ ನಿಮ್ಗೆ ರಿಸೀವ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ SSP ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ರಿ, ಇವಾಗ ಅಪ್ಲಿಕೇಶನ್ ಅನ್ನುವಂಥದ್ದು ವೆರಿಫಿಕೇಶನ್ ಆಗಬೇಕಾಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ DBT ಅನ್ನುವಂಥದ್ದು ಪುಷ್ ಆಗುತ್ತೆ. ಕೆಲವೊಬ್ಬರಿಗೆ DBT ಪುಷ್ ಆಗಿದೆ, ಅಮೌಂಟ್ ಬಂದಿಲ್ಲ. ಸೊ ಅಂತವರು ಕೂಡ ವೇಟ್ ಮಾಡಬೇಕಾಗುತ್ತೆ. 1 ಮಂತ್ ಒಳಗಡೆ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲ ಅಮೌಂಟ್ ಅನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ನೋಡೋಣಂತೆ, 1 ಮಂತ್ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ನಾನು ಅದಕ್ಕೆ ಅಪ್ಡೇಟ್ ಕೊಟ್ಟಿಲ್ಲ ಒಂದು 4-5 ದಿವಸದಿಂದ. ಏನಕ್ಕಪ್ಪ ಅಂದ್ರೆ 1 ಮಂತ್ ಅಂತ ಒಂದು ಅಪ್ಡೇಟ್ ಸಿಗಬೇಕು ಪರ್ಫೆಕ್ಟ್ ಆಗಿರುವಂಥದ್ದು. 1 ಮಂತ್ ಒಳಗಡೆ ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ ಅಂತೆ. ಓಕೆನಾ, ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ DBT ಅನ್ನುವಂಥದ್ದು ಪುಷ್ ಆಗಿದೆಯಾ ಮತ್ತೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಆಗಸ್ಟು ಜುಲೈ ಈ ತರ ಇದರಲ್ಲಿ ಅಪ್ಲೈ ಮಾಡಿದ್ರು ಇನ್ನು ವೆರಿಫಿಕೇಶನ್ ಆಗಿಲ್ಲ, ಸೊ ಅಂಥವ್ರು ವೇಟ್ ಮಾಡಿ. ಜೈ ಹಿಂದ್.